ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶನಿ ವಕ್ರಫಲ, ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಮಿಥುನ ರಾಶಿಗಿದ್ದು ವಕ್ರವಾಗಿ ಭಾಗ್ಯವನ್ನ ನೋಡ್ತಿದ್ದಾನೆ. ಭಾಗ್ಯಸ್ಥಾನ ತನ್ನ ನಕ್ಷತ್ರದಲ್ಲೇ ವಕ್ರ ಆಗ್ಬಿಟ್ಟ ಅಂದ್ರೆ ಇರೋ ಉದ್ಯೋಗದಲ್ಲೊಂದು ಬದಲಾವಣೆ 100% ನೀವು ಮಾಡ್ಕೊಳಕ್ ಹೋಗ್ತೀರಿ. ಜಾಗ್ರತೆ. ಇಫ್ ಎಟ್ ಆಲ್ ಬೆಟರ್. ನೋಡಿ, ನನಗೆ ಅರ್ಥ ಆಗೋದು 1000-2000 ರೂಪಾಯಿ ಕಂಪ್ನಿಗಳು ಜಂಪ್ ಆಗ್ಬಿಡ್ತಾರೆ. 1000-2000 ರೂಪಾಯಿಗೆ ಅಟ್ಲೀಸ್ಟ್ ನಿಮ್ಗೆ ಒಂದು 10,000 ಬರ್ತಿದ್ದೆ ಅಂದ್ರೆ ಒಂದು 13,000, ಓಕೆ. ಒಂದು 20,000 ಬರ್ತಿದ್ದೆ ಅಂದ್ರೆ ಇನ್ನೊಂದು 5,000, ಒಂದು 50,000 ಬರ್ತಿದೆ ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ ಒಂದು 60-62,000 ಬರುತ್ತೆ. ಜಂಪ್ ಆಗಿ ಒಪ್ಕೊಳ್ಳೋಣ. ಅದು ಬಿಟ್ಟು ಈ 500,000, ಈಗ ಲಕ್ಷ ಬರ್ತಿದೆ, ಒಂದು 20-25,000 ಜಂಪ್ ಆಗ್ತಿದೆ, ಒಪ್ಕೊಳ್ಳೋಣ. ಆಮೇಲೆ ಯೋಗ್ಯತೆಗೆ ಮೀರಿದ ಜಾಬ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಗೊತ್ತಿಲ್ಲದ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ, ಸುಟ್ಟಾಕೋಗ್ಬಿಡ್ತೀರಿ. ಯಾವಾಗ್ಲೂ ನನ್ನ ಗುರುಗಳು KPR ಹೇಳೋದು, ನೋಡಪ್ಪ, ಗೊತ್ತಿರೋದನ್ನ ಬಿಟ್ಟು ಗೊತ್ತಿಲ್ದಿರೋದನ್ನ ಮಾಡ್ಲಿಕ್ಕೆ ಹೋದ್ರು ಮುಳುಗ್ತೀಯ. ನೀನೇನೇ ಟೂಲ್ಸ್ ಹಾಕೋ, ಎಂಥದ್ದೇ ಮಾಡು, ನೀನ್ ಎಷ್ಟೇ ಟೂಲ್ಸ್ ಹಾಕು, SOP ಹಾಕೋ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರು, ಅದು ಇದು ಅವೆಲ್ಲ ನಡೆಯೋಲ್ಲ. ನಿನಗೆ ಗೊತ್ತಿಲ್ದಿರೋದನ್ನ ಮಾಡ್ಲಿಕ್ಕೆ ಹೋದ್ರೆ ಮುಳುಗ್ತೀಯ. ನೀನ್ ಮುಳುಗೋದಲ್ದೆ ಜೊತೆಲಿರೋನೆಲ್ಲ ಮುಳುಗಿಸ್ತೀಯ. ಹೌದು, ಪ್ರಪಂಚದಲ್ಲಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾಕೆ ನಮಗ್ ಸಕ್ಸಸ್ ಸಿಗೋದಿಲ್ಲ ಗೊತ್ತಾ? 2 ಕಾರಣ. ಒಂದು, ನಮಗಿಷ್ಟವಿಲ್ಲದ ಕೆಲಸದಲ್ಲಿ ಬಲವಂತವಾಗಿ ಮಾಡ್ತಿದ್ದೇವೆ. ಇಲ್ಲ, ಯಜಮಾನ ಕೊಟ್ಟಿರೋ ಇಷ್ಟವಿರುವ ಕೆಲಸ ನಿಮಗಿಷ್ಟವಿಲ್ಲ, ನಿಮಗಿಷ್ಟವಿರುವ ಕೆಲಸ ಯಜಮಾನ ಕೊಟ್ಟಿರೋದಿಲ್ಲ. ದ ರಾಂಗ್ ಪರ್ಸನ್ ಇಸ್ ಪ್ಲೇಸ್ಡ್ ಎಟ್ ಎ ರೈಟ್ ಜಾಬ್, ಆರ್ ಎ ರೈಟ್ ಮ್ಯಾನ್ ಇಸ್ ಪ್ಲೇಸ್ಡ್ ಎಟ್ ಎ ರಾಂಗ್ ಜಾಬ್ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಅರ್ಹತೆ ಅಲ್ಲಿದ್ದವನ್ ಕಡಲೆ ಇಲ್ಲ, ಕಡಲೆ ಇದ್ದವನ್ ಅಲ್ಲಿಲ್ಲ. ಅಲ್ಲಿರೋನ್ ಕಡಲೆ ಕೊಡ್ಬೇಕು. ಬೈ ಮಿಸ್ಟೇಕ್ ನೀವು ಪಿಕ್ ಮಾಡ್ಕೊಂಡಿರೋದು ಅಲ್ಲಿಲ್ಲ, ಕಡಲೆ ತಿನ್ನೋ ಕೂತಿದ್ದೀರಿ. ಕಡಲೆ ಇದೆ, ಅಲ್ಲಿಲ್ಲ, ಅಲ್ಲಿ ಕೂತಿದ್ದೀರಿ. ಎನ್ನಲ್ಲಿ ಊರ್ಜಿತ? ಉದ್ಯೋಗದಲ್ಲಿ ಇವತ್ತು ತುಂಬಾ ಜನ ಯಾಕೆ ಸಕ್ಸಸ್ ಸಿಗ್ತಿಲ್ಲ ಅಂದ್ರೆ ಇದೆ. ಕರ್ಮಾಧಿಪತಿ ಅಲ್ಲಿ ದಶಮದಲ್ಲಿ ಕೂತಿದ್ದಾನಲ್ವಾ, ಯು ಆರ್ ನಾಟ್. ಇನ್ನಷ್ಟು ಆ ಕ್ರಿಯೇಟಿವಿಟಿ ಕಲಿಯೋಣ. ಒಂದು ಸಂಬಳ ಕೊಡ್ತಿದ್ದಾನ್ ಬಿಡು, ನನ್ಗೇನು ಬಂದೆ, ಆಯಾರಾಮ್ ಗಯಾರಾಮ್ ಜೋತಾ ಒಕ್ಕಿಯ. ನೀವು ನಿಮ್ಮನ್ನ ಡೆವಲಪ್ ಮಾಡಿಕೊಳ್ಳಲೇ ಇಲ್ಲ, ನೀವು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗಲೇ ಇಲ್ಲ. ನೀವಲ್ಲೇ ನಿಂತ್ಕೊಂಡು ಕೂತ್ಕೋಬಿಟ್ರಿ. ಅಲ್ಲೇ ಬಂದಷ್ಟು ಇನ್ನೊಂದಷ್ಟು ಸ್ಕಿಲ್ಸ್ ಕಲಿಯೋಣ. ಇಲ್ಲ, ಬೈಯೋದು, ಯಜಮಾನ ಕೊಡೋದು ಇಷ್ಟೇ. ನೀವು ಕಲಿತಿದ್ದೀರಾ? ಮುಂದಾಗೋದನ್ನ ಸಂಸ್ಥೆ ಏನಾಗ್ತಿದೆ, ಬ್ಯಾಲೆನ್ಸ್ ಶೀಟ್ ಏನಾಗ್ತಿದೆ, ಇದೆಲ್ಲಿವರೆಗೂ ನನಗಿರುತ್ತೆ. ಇಲ್ಲ, ಆ ರಿಸ್ಕ್ ತಗೊಳಕ್ಕೆ ಇಲ್ಲ. ನೆನ್ಪಿಟ್ಕೊಳ್ಳಿ, ನೀವೇನಾದ್ರೂ ಕಳ್ತನ ಮಾಡಕ್ ಹೋಗ್ತಿದ್ದೀರಾ, ಮೋಸ ಮಾಡಕ್ ಹೋಗ್ತಿದ್ದೀರಾ, ದಗ ಮಾಡಕ್ ಹೋಗ್ತಿದ್ದೀರಾ, ಸುಳ್ಳು ಹೇಳ್ಕೊಂಡು ಬದುಕೋದು, ಈ ತರ 200 ಯೂನಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ಇಟ್ರಲ್ಲ, ಆ ತರ ಮಾಡಕ್ ಹೋದ್ರ. ನಾವ್ ಅಂದ್ಕೊಂಡ್ವಿ ಎಲ್ರಿಗೂ ಅಂತ, ಆಮೇಲೆ ತಿರುಗಿಸ್ಬಿಟ್ರು. ನೀವು ಅದಕ್ಕೆ ಮೊದಲೇ ಇರ್ಬೇಕಿತ್ತು. ಎಷ್ಟು ಬಾರಿ ಇವ್ರುಗಳು ಈ ತರದ ಸುಳ್ಳು ಡೊಂಕು ಮಾತುಗಳು, ಈ ರಾಜಕಾರಣಿಗಳು, ಈ ಪಕ್ಷಗಳು ಹೇಳ್ಬಿಟ್ಟು ನಮ್ಮನ್ನ ಬುಟ್ಟಿಗೆ ಬೀಳಿಸ್ಕೊಂಡಿದೆ ಅಂತ ನೋಡ್ಬಿಟ್ಟು ಯೋಚನೆ ಮಾಡಿ ಓಟ್ ಹಾಕೋದ್ವಾ? ಇಲ್ಲ, ಈಗ ನಾವು ಅನ್ನೋದು. ಹಾಗೆಯೇ ನೀವು ಸಿದ್ಧತೆ ಮಾಡ್ಕೊಳ್ಳೇ ಇಲ್ಲ, ರೆಡಿನೇ ಇಲ್ಲ. ಮೊನ್ನೆ ಒಬ್ಬ ಆತ್ಮೀಯ ಸ್ನೇಹಿತ ದೊಡ್ಡದಾದಂಥ ಕೊಡಾಕ್ ಕಂಪನಿನಲ್ಲಿ ಕೆಲಸ, ಟೋಟಲ್ ಸೌತ್ ಇಂಡಿಯಾಗೆ 2 ಸೇಲ್ಸು. ಕಡಿಮೆ ಅಂದರು 80 ಜನ ಇಡೀ ಸೌತ್ ಇಂಡಿಯಾಗೆ ಕೆಲಸ ಮಾಡ್ತಿದ್ದು ಇವತ್ತು 2 ಬರ್ತಾನೆ. ಗೊತ್ತಿಲ್ಲ, ಮಗಳು ಮದುವೆ ಕಣೋ ಅಂತಾನೆ. ನಾನು ಆತನಿಗೊಂದು ಐಡಿಯಾ ಹೇಳಿದೆ, ಅಲ್ಲಪ್ಪ ನಿನ್ ಕಾಂಪಿಟೀಟರ್ ಕಂಪನೀಸ್ ಹೇಳು ಅಂತ. ಒಂದಷ್ಟು ಕಂಪನಿ ಹೇಳ್ದೆ. ಅದೇ ಸೇಲ್ಸ್ ಹೆಡ್ ಅಲ್ವಾ, ಇಷ್ಟು ಬಿಸ್ನೆಸ್ ತರ್ತಿದ್ಯಲ್ವ, ಎಷ್ಟು ತರ್ತೀಯ? ಕಡಿಮೆ ಅಂದ್ರೂ 1.5 ಕೋಟಿ 2 ಕೋಟಿ ಬಿಸ್ನೆಸ್ ತಿಂಗಳಿಗೆ ಇದ್ದೇ ಇದೆ. ತಿಂಗಳಿಗೆ
ಎಷ್ಟು ಬರ್ತುತ್ತೆ ಇವತ್ತು ಸಂಬಳ? 1.5 ಲಕ್ಷ. ಡೂ ಒನ್ ಥಿಂಗ್, ಟಾಕ್ ಟು ಆಲ್ ಯುವರ್ ಅದರ್ ಕಂಪನೀಸ್, ಐ ವಿಲ್ ಕಮ್ ಆಸ್ ಅ ಸೇಲ್ಸ್ ಕನ್ಸಲ್ಟೆಂಟ್. ಇದೇ ಬಿಸ್ನೆಸ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳು, ನಿನ್ನ ಕಂಪ್ನಿಗೂ ಅದನ್ನೇ ಹೇಳು. ಕಮ್ ಔಟ್. 1.5 ಕೋಟಿ 2 ಕೋಟಿ ಬಿಸ್ನೆಸ್ ತಂದಿರ್ತಿದ್ಯಲ್ವಾ, ಎಲ್ಲ ಕಂಪ್ನಿಗೂ ಆರಾಮ್ಸೆ ಕೊಡ್ಬೋದು. ಮಾತಾಡು, ಸೇಮ್ 1.5 ಲಕ್ಷ ಫೀಸ್ ಕೇಳು, ಪ್ರಾಬ್ಲಮ್ ಇಸ್ ಸಾರ್ಟೆಡ್ ಔಟ್. ನಾನು ಯೋಚನೆ ಮಾಡಲಿಲ್ಲ ರವಿ ಅಂತಾನೆ. ಅಲ್ಲೇ ನಿಂತಿದ್ದಾನೆ ಒಂದು 25-30 ವರ್ಷದಿಂದ ಅದೇ ಕಂಪನಿಯಲ್ಲಿ. ಎಸ್, ಫ್ರಮ್ ಜೂನಿಯರ್ ರ್ಯಾಂಕಿಂದ ಸೀನಿಯರ್ ರ್ಯಾಂಕಿಗೆ ಇವತ್ತು 1.5 ಲಕ್ಷಕ್ಕೆ ಬಂದಿದ್ದಾನೆ. ಈಗ ಮಗಳು ಮದುವೆ ಬಂದಿದ್ದೆ, ತಡಬಡಾಯಿಸ್ತಿದ್ದಾನೆ. ಪುಟ್ಟು ಪಾಪು ಏನೋ ಇದು ಮಾಡ್ತಿದ್ದೆ. ಒಂದು ಮನೆ ಇದೆ, ಸರಿ ಮಾರಿಬಿಡೋ, ಮಾರಿದ್ರೆ ಎಷ್ಟು ಬರುತ್ತೋ 1-20. ಮಗಳ ಮದುವೆಗಂತ ಒಂದು 20-30 ಲಕ್ಷ, 90 ಲಕ್ಷ. ಸ್ಟಿಲ್ ಇಫ್ ಯು ಫಿಯರ್, ತೊಗೊಂಡೋಗ್ಬಿಟ್ಟು ಫಿಕ್ಸೆಡ್ ಮಾಡು ಪತ್ನಿ ಹೆಸರಲ್ಲಿ. ಕಡಿಮೆ ಅಂದರೂ ಒಂದು 70,000ಕ್ಕೆ ಬರುತ್ತೆ. 65,000-70,000. ಕೆಲವೊಂದರಲ್ಲಂತೂ ಹೆಚ್ಚು ಕಡಿಮೆ 80,000ದವರೆಗೂ ಬರುವಂಥದ್ದಿದೆ. ಕೊಟ್ಟಿದ್ದೆ ಒಂದು 3/4 ಭಾಗ ಸೇಫ್ಟಿ ಆಯಿತು. ಟೆನ್ಷನ್ ತಗೊಳ್ಳೋದೇನೂ ಇಲ್ಲ. ಮಗಳದೇ ಅದು, ಇರೋದು ಒಂದೇ ಮಗಳು. ನೀನು ಇರೋವರೆಗೂ ನೆಮ್ಮದಿಯಾಗಿರೋ, ನಾಳೆ ಹೆಚ್ಚು ಕಮ್ಮಿ ಆಯಿತು ಈಗಲೇ ದಾನ ಪತ್ರ ದುಡ್ಡು, ನೀವು ನಿಮ್ಮ ಪತ್ನಿ ಆರಾಮ್ಸೆ ಇರೋ. ಇಲ್ಲ, ಒಂದು 20-30 ಲಕ್ಷ ಮದುವೆ ಖರ್ಚು ಮಾಡ್ತೀರಿ, ನಿಮ್ದ್ರಲ್ಲಿ ದೊಡ್ಡದಾಗಿ ಮಾಡಬೇಕು, ನಾವು ಇವ್ರ ಕಣೋ, ನಾವು ಅವ್ರ ಕಣೋ, ನಾವು ಗೌಡ್ರ ಕಣೋ, ನಾವು ರೆಡ್ಡಿ ಕಣೋ, ನಾವು ನಾಯ್ಡು ಕಣೋ, ಇದೆಲ್ಲ ಹೇಳ್ತೀರಲ್ವ, ಸರಿ ಮಾಡಿ. ಇನ್ನೂ 90 ಲಕ್ಷ ಮಿಕ್ಕಿದೆ ಅಲ್ವಾ. ಇಲ್ಲ, ದೇವನಹಳ್ಳಿವರೆಗೂ ಮೆಟ್ರೋ ಸ್ಯಾಂಕ್ಷನ್ ಆಗಿದೆ. ನಮ್ಮ DK ಸಾಹೇಬ್ರು ಇದ್ರೆ ನಿಂತ್ಕೊಂಡ್ರೆ ಕನ್ಫರ್ಮ್ ಕನಕ್ಪುರದವರೆಗೂ ಮೆಟ್ರೋ ಬರುತ್ತೆ, ಹೋಗುವ ಆ ಕಡೆ. ಆಯ್ತು ನಿನ್ಗೆ ಇನ್ನೇನಿದೆ, ಅಲ್ಲೆಲ್ಲಾದ್ರೂ ಒಂದು 5,000 ಅಡಿ ತಗೋ, ಬ್ಯೂಟಿಫುಲಿ 6 ಹಳ್ಳಿ ದಾಟದ ಮೇಲೆ. ಹೇಳ್ಕೊಟ್ಟಿದ್ದು ನಮ್ಮ ಬಿಸ್ನೆಸ್ ಎಕನಾಮಿಕ್ಸ್. ಮಿಕ್ಕಿ ದುಡ್ಡು ಫಿಕ್ಸೆಡ್ ಹಾಕಿಟ್ಟು ಬಿಡು. ಮೆಟ್ರೋ ಬರುತ್ತೆ, ಪಕ್ಕಾ ಬರುತ್ತೆ. 1,000 ಅಡಿ 10 ಲಕ್ಷಕ್ಕಿದೆ. ನೀನೊಂದು 3,000 ಅಡಿ ತಗೋ, 5,000 ಅಡಿ ತಗೋ, 50 ಲಕ್ಷ ತಗೋ, ಇನ್ನು ಮಿಕ್ಕಿದೊಂದು 40 ಲಕ್ಷ ಫಿಕ್ಸೆಡ್ ಮಾಡಿ ಇಟ್ಬಿಡು. ಮೆಸಸ್ಗೆ ಒಂದು ಸೇಫ್ಟಿ ಇರುತ್ತೆ, ಆಕೆಗೆ ಒಂದು ಕೈಯಲ್ಲಿ ಒಂದು 30,000. ಯಾರು ನೀವಿಬ್ರು ತಿನ್ನಕ್ಕೆ ಎಷ್ಟು ಬೇಕು? ಈ ಕನ್ಸಲ್ಟೆನ್ಸಿ ಮೇಲೆ ಫೋಕಸ್ ಮಾಡು. ಪ್ರಾಬ್ಲಮ್ ಇಸ್ ಸಾರ್ಟೆಡ್ ಔಟ್. ಇನ್ನೂ 3ನೇದು ಕೊಟ್ಟೆ, ಪೂರ್ತಿ ನಿನ್ನ ಕೈಗೆ ಇನ್ನೊಂದು 30 ಲಕ್ಷ ಬರುತ್ತೆ ಕಣೋ, ಈ ಥರದ್ದು ಅಂತ. ಬಿಸ್ನೆಸ್ ಎಕನಾಮಿಕ್ಸ್ ಇರ್ತೇನಲ್ವಾ, ಬ್ಯಾಂಕ್ಗಳ ಒಂದು ವ್ಯವಸ್ಥಾಪಕರ ಜೊತೆ ಅಂತ ಒಂದು ಪರಿಧಿಯಲ್ಲಿ ಕೆಲಸ ಕಾರ್ಯ ಮಾಡಿದವನು ಅಡ್ವೈಸರ್ ಆಗಿ ಇವತ್ತಿಗೂ ಇದ್ದೇನೆ. ಇವತ್ತಿಗೂ ಅಂತ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಇದ್ದಾರೆ, ತುಂಬಾ ದೊಡ್ಡ ವಾಣಿಜ್ಯ ಪ್ರವರ್ತಕರು, ಅಂಥವ್ರ ಜೊತೆಲಿ ಹೆಜ್ಜೆ ಹಾಕಿದ್ದೇನೆ ಈ ವಿದ್ಯೆಯ ಜೊತೆ. ಅದೊಂದು ದೈವ ಕೊಟ್ಟಿರೋ ಸೌಭಾಗ್ಯ. ಗುರುವಿಗೆ ಸಂಬಂಧಪಟ್ಟಂತ ವಿದ್ಯೆ, ಬ್ಯಾಂಕಿಂಗ್ ವ್ಯವಹಾರಗಳು ಹಾಗೂ ಈ ವೈದಿಕ ಎರಡು ಗುರುವಿಗೆ ಸಂಬಂಧಪಟ್ಟಂಥದ್ದೇ. ಫಲಜ್ಯೋತಿಷ್ಯ ಬುಧನಿಗೆ ಸಂಬಂಧಪಟ್ಟಂಥದ್ದು. ಪ್ಲಾನ್ ಮಾಡ್ಕೊಂಡೇ ಇಲ್ಲ, ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಪ್ಲಾನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟೇ ನೀವು, ಮಿಥುನ್ ರಾಶಿ. ಬ್ಯೂಟಿಫುಲ್. ನೀವು ನೋಡಿ, ಶನಿ ವಕ್ರ ಆಗುವಾಗ ಬುಧ ಎಲ್ಲಿದ್ದಾನೆ ನೋಡಿ, ಗುರು ಎಲ್ಲಿದ್ದಾನೆ, ಸೂರ್ಯ ಎಲ್ಲಿದ್ದಾನೆ, ಕುಜ ಎಲ್ಲಿದ್ದಾನೆ. ಕುಂಭದ್ರೋಣ ಮಳೆ. ನೀವು ಕರೆಕ್ಟಾಗಿ ಶನಿ ವಕ್ರ ಏನೋ ಹಿಡ್ಕೊಂಡಂಗಿತ್ತು. ಬೇರೆ ಇನ್ನೇನಾದರೂ ಅಡಿಷ್ನಲ್ ಇನ್ಕಮ್, ಇನ್ನೊಂದೇನಾದರೂ ಮಾಡಬೇಕು, ರಿಯಲ್ ಎಸ್ಟೇಟು, ವಾಹನಗಳದ್ದು ಸರ್ವಿಸಿಂಗು, ಟೆಕ್ನಿಕಲ್ಲು, ಮೆಕ್ಯಾನಿಕಲ್ಲು, ಸಣ್ಣ ಪುಟ್ಟದಾಗಿ ಪ್ಲಂಬಿಂಗ್ ಕೆಲಸ, ಎಲ್ಲ ಫ್ಯಾಕ್ಟ್ರಿ ಕೆಲಸ, ಮೆಷಿನ್ ಕೆಲಸ, ಸಣ್ಣ ಪುಟ್ಟ ನೆಟ್ಟು ಬೋಲ್ಟು ಕೆಲಸ, ಈ ಥರದ್ದು ಏನಾದರೂ ಒಂದು ಅಡಿಷ್ನಲ್ ಆಗಿ ಏನಾದರೂ ಒಂದು ಮಾಡ್ತಿದ್ರಿ, ಪ್ಲಾನ್ ಮಾಡಿ. ಬ್ಯೂಟಿಫುಲ್, ಇಟ್ ವರ್ಕ್ಸ್. ಮಿಥುನ ರಾಶಿಗೆ ಭಾಗ್ಯವನ್ನು ನೋಡ್ತಿದ್ದಾನೆ ಆತ. ಭಾಗ್ಯೇ ದಶಮ ಸ್ಥಾನ, ಬ್ಯೂಟಿಫುಲ್. ಆದರೂ ಏನೋ ಒಂದು ಫಿಕ್ಸೆಡ್ ಇನ್ಕಮ್ ಥರ ಇತ್ತು, ರಿಸ್ಕ್ ತೊಗೊಳಕ್ಕೆ ನೀವು ಭಯ ಪಡ್ತಿದ್ರಿ. ಈಗ ಶನಿ ವಕ್ರ ಒಂದು ಮಾಡೋಣ. ಶುಕ್ರ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ. ಕನ್ಸಲ್ಟೆನ್ಸಿ ಟೈಪ್ ಏನಾದರೂ ಒಂದು ಸೇರಿಸ್ಕೊಳ್ಳಿ ಮಿಥುನ ರಾಶಿ, ಖಂಡಿತ ಆಗುತ್ತೆ. ಫೈನಾನ್ಷಿಯಲ್ ಸರ್ವಿಸ್, ಇನ್ಸ್ಟಿಟ್ಯೂಷನ್ಸ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಈ ಥರದಕ್ಕೆ ಸಂಬಂಧಪಟ್ಟಂಥದ್ದು ಮಾಡಿ ಅದ್ಭುತ ಆಗ್ತಕ್ಕಂಥದ್ದು ಆಗುತ್ತೆ. ಇನ್ಶೂರೆನ್ಸ್ ಸೆಕ್ಟರ್, ಲೋನ್ ಸೆಕ್ಟರ್, ಫೈನಾನ್ಸ್ ಸೆಕ್ಟರ್ ಮಾಡಿ, ಗೌರ್ಮೆಂಟ್ ಪ್ರಾಜೆಕ್ಟ್ಸು ಮಾಡಿ ಚೆನ್ನಾಗಿದೆ. ರಾಹು ಪೆಟ್ರೋಲ್ ಬಂಕ್, ಆಯಿಲು, ಗ್ಯಾಸು, ಕನ್ಸ್ಟ್ರಕ್ಷನ್ನು, ಫುಡ್ ಇಂಡಸ್ಟ್ರಿ, ಎಕ್ಸ್ಪೋರ್ಟ್ ಇಂಡಸ್ಟ್ರಿ. ಬಟ್ ತಿಳ್ಕೊಳ್ಳಿ, ನೀವು ತಿಳ್ಕೊಳ್ಳೋದ್ರಲ್ಲಿ ಅಬ್ಬಬ್ಬಾ
ಮಿಥುನ ಲಗ್ನದವರು ನಿಮ್ಮಷ್ಟು ಜ್ಞಾನ, ನೀವು ಗುರುಗಳಿಗೆ ಗುರು, ನಿಮಗೆ ಗೊತ್ತಿಲ್ಲ. ನೀವು ಗುರುಗಳಿಗೆ ಗುರು. ಯಾವ ಗುರು ಎಲ್ಲಿದ್ರೆ ಒಳ್ಳೇದು, ಯಾವ ದೊರೆ ಕೈಯಲ್ಲಿ ಏನ್ ಕೆಲಸ, ಯಾವ ಮಂತ್ರಿ ಏನ್ ಮಾಡಿಸ್ಬೋದು. ಅದಕ್ಕೆ ನಾನು ನಿಮ್ಮನ್ನು ಯಾವಾಗ್ಲೂ ಹೇಳ್ತಿರ್ತೇನೆ, ನೆವರ್ ಬಿಕಮ್ ಎ ಕಿಂಗ್, ಯು ಆರ್ ಎ ಕಿಂಗ್ ಮೇಕರ್ ಅಂತ. ಸಚ್ ಎ ಜೀನಿಯಸ್. ನೀವು ಒಬ್ಬ ಡೈರೆಕ್ಟರ್ ಆಗಿ ನೀವು ಕ್ಲಿಕ್ ಆಗ್ಬಿಡ್ತೀರಿ, ಸ್ಕ್ರಿಪ್ಟ್ ರೈಟರ್ ಆಗಿ ಕ್ಲಿಕ್ ಆಗ್ಬಿಡ್ತೀರಿ. ಮಹಾಮೇಧಾವಿ ಮಿಥುನ ಲಗ್ನದವರು. ಸುಮ್ನೆ ಜಯಲಲಿತಮ್ಮ ರಾಜ್ಯಭಾರ ಮಾಡಲಿಲ್ಲ. ದ ಪ್ರಾಬ್ಲಮ್ ಇಸ್, ತುಂಬಾ ಬುದ್ಧಿವಂತರು ರಾಜ್ಯಭಾರ ಮಾಡೋಕ್ ಹೋಗ್ಬಾರ್ದು. ಎಲ್ಲದರಲ್ಲೂ ಮೂಗ್ ತುರ್ಸೋಕ್ ಹೋಗೋದು. ಆಯಮ್ಮನ್ ತಲೆ ಕೆಡ್ತು ಅಂದ್ರೆ ಮಾರನೇ ದಿನ ಅವನಿಲ್ಲ. ಮಿನಿಸ್ಟ್ರುಗಳು ಆ ಕಾಲಕ್ಕೆ ಹೇಳೋರು. ನನ್ಗಿನ್ನೂ ನೆನಪಿದೆ, 97, 98, 99, 2000 ಅಲ್ಲೊಂದು ಪರಿಚಯಗಳು, ಕಾಂಟ್ಯಾಕ್ಟ್ಗಳು ಈ ವಿದ್ಯೆಯಿಂದ ಇತ್ತು. ಎಪ್ಪು ತೂಕುವಾಳು ತೆರಳೆ ನ್ಯೂಸೇ ಪಾತಿಟ್ಟಿರುಪು ಅಂತ ಹೇಳೋರು. ನ್ಯೂಸೇ ನೋಡ್ತಾ ಕುತ್ಕೊಂಡಿರೋರಂತೆ ಮಿನಿಸ್ಟ್ರುಗಳು. ಯಾವಾಗ ಯಾರೋ ಒಂದು ಕಂಪ್ಲೇಂಟ್ ಮಾಡಿತು ಅಂದ್ರೆ ಡಮಾಲು. ಮಿಥುನ ಲಗ್ನ ಪ್ರಾಬ್ಲಮ್ ಅದೇ. ಯಾರು ಏನ್ ಹೇಳಿದ್ರು ಬೇಗ ಅಸಂಪ್ಷನ್ ತಗೊಳ್ತಕ್ಕಂಥದ್ದು, ಭಾವೋದ್ವೇಗಕ್ಕೆ ಒಳಗಾಗ್ಬಿಡ್ತೀರಿ ನೀವು. ಅದಕ್ಕೆ ನೀವು ರಾಜರಾಗಬಾರದು. ಅಯ್ಯಯ್ಯೋ, ಇಟ್ಸ್ ಥ್ರೆಟ್. ಭಾವೋದ್ವೇಗಕ್ಕೆ ಆಗ್ಬಿಟ್ರಿ ಅಂದ್ರೆ ಏನ್ ಮಾತಾಡ್ತೀರಿ ಅಂತ ಗೊತ್ತಿಲ್ಲ. ಆ ಮೂರ್ಖ ದೊರೆ ಜಗನ್ಮೋಹನ್ ರೆಡ್ಡಿ ಕೂಡ ಅಷ್ಟೇ. ಎಲ್ಲ ತನ್ನ ಕಂಟ್ರೋಲ್ ಆಗಿ ಇಟ್ಕೊಳಕ್ ಹೋಗ್ಬಿಟ್ಟೆ. ಅವನ್ ಜೊತೆಲಿ ಸುತ್ಕೊಂಡಿದ್ದಂತ ಬಟ್ಟಂಗಿಗಳ ಮಾತು ಕೇಳ್ಬಿಟ್ಟೆ ಇವತ್ತು ರಾಜ್ಯಭಾರ ಕಳ್ಕೊಂಡಿರೋದು. ತನ್ನ ಮನೆಗೂ ಅವ್ನು ನಿಲ್ಲಿಲ್ಲ, ತನ್ನ ಕುಟುಂಬಕ್ಕೂ ನಿಲ್ಲಿಲ್ಲ, ತನ್ನ ಜೊತೆಲಿರೋರ್ಗೂ ನಿಲ್ಲಿಲ್ಲ. ಒಂಟಿಯಾಗಿ ನಿಂತ್ಬಿಟ್ಟಿದ್ದ. ನಮ್ಮನ್ನ ಹೇಳ್ತೇನೆ, ನಾನು ಒಂಟಿಯಾಗಿ ಹೋಗ್ಬಿಟ್ಟೆ ನಿಮ್ಮನ್ನೆಲ್ಲಾರನ್ನೂ ಬಿಟ್ಟು ಅಂತ ಹೇಳ್ತಾನೆ. ಕಾರಣ ಮಿಥುನ ಲಗ್ನದ ಜೀನಿಯಸ್. ನೀವು ಒಂದೇ ಕೆಲಸ ಮಾಡಬೇಕು, ರಾಜನಾಗಬಾರದು. ರಾಜನಿಗೆ ಅಡ್ವೈಸ್ ಮಾಡೋಷ್ಟು ಚೀಫ್ ಸೆಕ್ರೆಟರಿಯೇಟ್ ಬುದ್ಧಿ ಇರತಕ್ಕಂಥ ಮಹಾ ಮೇಧಾವಿಗಳು. ಯು ಆರ್ ಅನ್ಬಿಲೀವೇಬಲ್ ಪವರ್. ಹೌದು ಅಲ್ವೋ ಹೇಳಿ? ನಿಮ್ಮ ಅಡ್ವೈಸ್ ತಗೊಂಡಿರೋರು, ನಿಮ್ಮ ಸಜೆಷನ್ ತಗೊಂಡಿರೋರು ಎಷ್ಟು ಜನ ಉದ್ಧಾರಕ ಆಗಿಲ್ಲ. ನೀವು ನಿಮ್ಮ ಯಜಮಾನನನ್ನೇ ಲಾಭಕ್ಕೆ ತಂದು ನಿಲ್ಲಿಸುವಂತ ತಾಕತ್ತು, ಮುಳುಗೋಗಿರೋ ಎಕನಾಮಿಕ್ಸ್ ನಿಮ್ ಕೈ ಕೊಟ್ರೆ, ಓ ಮೈ ಗುಡ್ನೆಸ್, ನೀವು ನಂಬುವುದಿಲ್ಲ. ಮಹಾಮೇಧಾವಿ ಮನಮೋಹನ್ ಸಿಂಗ್ ಅವರು ಕೂಡ ಮಿಥುನ ಲಗ್ನವೇ. ದ ಡೇ ಈ ಬಿಕಮ್ ಎ ಕಿಂಗ್, ಈ ಲಾಸ್ಟ್ ಇಸ್ ಕ್ರೆಡೆನ್ಷಿಯಲ್ಸ್. ಹೆಸರು ಕೆಡಿಸ್ಬಿಟ್ರು ಆ ಪುಣ್ಯಾತ್ಮ. ದೈತ್ಯ ದಂತಕತೆ. ಇವತ್ತು ನಮ್ಮ ಭಾರತದ ಆರ್ಥಿಕತೆಯ ಒಂದು ಬಹುದೊಡ್ಡ ಓಪನ್ ಅಪ್ ಅಂತ ಜಗತ್ತಿಗೆ ತೋರ್ಸ್ಕೊಟ್ರಲ್ಲ ಅವತ್ತು PV ನರಸಿಂಹರಾವ್ ಜೊತೆ ಸೇರ್ಕೊಂಡು. ಇಲ್ಲ ಅಂದ್ರೆ ಇನ್ನೊಂದು ವಾರಕ್ಕೆ ನಮ್ಮ ಆರ್ಥಿಕತೆ ಡಮಾಲು. ಒಂದೇ ಒಂದು ವಾರಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ಓಪನ್ಸ್ ಅಪ್. ಅಲ್ಲಿವರೆಗೂ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಬಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿರ್ಲಿಲ್ಲ ವ್ಯವಸ್ಥೆ. ಎನಿಬಡಿ ಕ್ಯಾನ್ ಕಮ್ ವಿತ್ ಸೋ ಮಚ್ ಮನಿ ಅಂತ ಇವತ್ತು ಟ್ರಂಪ್ ಹೇಳಿದನಲ್ವಾ, ಇದೆಷ್ಟೋ ಕೋಟಿ ತಗೊಬಂದು ಹಾಕಿ ನೀವು ಬಂದು ಇಲ್ಲಿ ರೆಸಿಡೆನ್ಷಿಯಲ್ ಶಿಪ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ. ಇಲ್ಲಿಂದ ಎಷ್ಟು ಕೋಟಿ ಜನ ದುಡ್ಡು ಹಾಕ್ತಾರೆ ನೋಡಿ. ಇವತ್ತು ದುಬೈ ವೀಸಾ ಅದು ಇದು ಅಂತೆಲ್ಲ ಏನೇನೋ ಹೇಳ್ತಾರೆ. 1 ಕೋಟಿ 2 ಕೋಟಿ 5 ಕೋಟಿ ತಗೊಬನ್ನಿ, ದುಬೈ ವೀಸಾ, ಲೈಫ್ ವೀಸಾ, ಸೌದಿ ವೀಸಾ ಇದೆಲ್ಲ ಹೇಳ್ತಿದಾರಲ್ವಾ. ನಮ್ ದುಡ್ಡು ಹೋಗಿ ಅಲ್ಲಿ ನಿಂತ್ಕೊಳ್ತಾ, ದುಡ್ಡು ಅವ್ರ ಹತ್ರ ರಿಸರ್ವ್ ಆಗುತ್ತೆ. ಬಂದೋಗಪ್ಪ, ಇದ್ಕೋಪ್ಪ, ಒಂದ್ ಮನೆ ಮಾಡ್ಕೊಪ್ಪ, ಏನೋ ಒಂದ್ ಜಾಗ ಕೊಟ್ಟಿದ್ದಾನೆ ಹೋಗಪ್ಪ, ನಿಂದೊಂದು ವ್ಯಾಪಾರ ಮಾಡಪ್ಪ, ಒಂದ್ 50 ಜನಕ್ಕೆ ಕೆಲಸ ಕೊಡಪ್ಪ. ಸಿಂಗಾಪುರಲ್ಲೂ ಇವತ್ತಿಗೂ ಇದೆ. IT ಕಂಪನಿಗಳು ಅಲ್ಲಿ ಹೋಗಿ ಓಪನ್ ಮಾಡ್ತೀವಿ, ಇಲ್ಲ NBFCಗೆ ಸಂಬಂಧಪಟ್ಟಂತದ್ದು ಓಪನ್ ಮಾಡ್ತೀವಿ. 100 ಜನಕ್ಕೆ ಕೆಲಸ ಅಂದ್ರೆ ರೆಸಿಡೆನ್ಷಿಯಲ್ ಶಿಪ್ ಸಿಗುತ್ತೆ. ಪ್ರಪಂಚದ ಅತಿ ದೊಡ್ಡ ಶಕ್ತಿಶಾಲಿ ನಗರಗಳಲ್ಲಿ ಒಂದು ಸಿಂಗಾಪುರ್, ಟಾಪ್ 10 ಸಿಟಿಗಳಲ್ಲಿ ಒಂದು, ಟಾಪ್ 5 ಸಿಟಿಗಳಲ್ಲಿ ಒಂದು. ಕಮ್, ವಿ ವಿಲ್ ಗಿವ್ ಯು ಆಲ್ ಫೆಸಿಲಿಟೀಸ್ ಅಂತಕ್ಕಂಥದ್ದು. ನೀವು ಅಂತ ಒಂದು ವ್ಯಕ್ತಿ, ನೀವು ಅಂತ ಒಂದು ಜೀನಿಯಸ್ಸು. ಸೊ ನಿಮಗೆ ಬ್ಯೂಟಿಫುಲ್ ಟೈಮ್ ನೋಡಿ. ಗುರು ನಿಮ್ಮನೇಲೇ ಇದ್ದಾನೆ. ಹೌದು, ಕಾರಕ ಭಾವನಾಸ್ತಿ ಅಂತ ಹೇಳ್ತೀವಿ. ಒಂಟಿ ಗುರು ಒಳ್ಳೇದಲ್ಲ, ಆದ್ರೆ ಅದೃಷ್ಟಕ್ಕೆ ಸೂರ್ಯನು ಸೇರ್ಕೊಂಡಿದ್ದಾನೆ. ಸರ್ಕಾರಿ ಸಂಬಂಧಿತ ಕೆಲಸಗಳು, ಸ್ವಂತ ಕಾರ್ಯಗಳು, ಸ್ವಂತ ಬಿಸ್ನೆಸ್ಗಳು, ಒಂದು ಸಣ್ಣ ಒಂದು ತರಕಾರಿ, ಹೂವು, ಹಣ್ಣು, ಅಲಂಕಾರ, ಮೇಕಪ್, ಸ್ಕ್ರಿಪ್ಟ್ ರೈಟಿಂಗ್, ಬರವಣಿಗೆ, ಈ ರೀತಿಯ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿದ್ದೀರಾ. ಡಿಸೈನಿಂಗ್ ನಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಎಡಿಟಿಂಗ್ ಅಲ್ಲಿ ಇದ್ದೀರಾ, ಯೂಟ್ಯೂಬ್ ಚಾನೆಲ್ಗಳಲ್ಲಿದ್ದೀರಾ, OTTಗಳಲ್ಲಿದ್ದೀರಿ, ಸೀರಿಯಲ್ ಡೈರೆಕ್ಟರ್ಗಳಾಗಿದ್ದೀರಿ. ಅಮೋಘವಾಗಿರತಕ್ಕಂಥ ಸಮಯ. ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. 238, 239 ದಿನ ಅದ್ಭುತ. ಅದ್ರ ನಂತರ ಗುರು ಕೂಡ ಮೂವ್ ಆಗ್ತಾನೆ. ಸೆಪ್ಟೆಂಬರ್ ಅಲ್ಲಿ ಮೂವ್ ಆಗ್ತಾನೆ ಆತ, 2ನೇ ಮನೆಗೆ ಬರ್ತಾನೆ. ಆಮೇಲೆ ರಿವರ್ಸ್ ಆಗಿ ನವೆಂಬರ್ಗೆ ಆತ ವಕ್ರ ಆಗ್ಬಿಡ್ತಾನೆ. ನಿಮಗೆ ಗುರು ವಕ್ರ ಆದಷ್ಟು ಬಲ. ತಮಾಷೆ ನೋಡಿ,
ಗುರು ವಕ್ರ ಆಗುವಾಗ ಶನಿ ಮತ್ತೆ ಬಂದು ದಶಮ ಸ್ಥಾನದಲ್ಲಿ ಕೂತ್ಕೊಳ್ತಾನೆ. ಚೆನ್ನಾಗಿದೆ. ಅದರಲ್ಲೂ ರಿಯಲ್ ಎಸ್ಟೇಟು, ವಾಹನ, ಪೆಟ್ರೋಲು, ಆಯಿಲು, ಲಿಕ್ಕರು, ಗ್ಯಾಸು, ಪಾಲಿಟಿಕ್ಸು, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಅಡ್ಮಿನಿಸ್ಟ್ರೇಷನು, ಗುಪ್ತಚರ ಇಲಾಖೆ, ಫಾರೆಸ್ಟ್ ಇಲಾಖೆ, ರಕ್ಷಣಾ ಇಲಾಖೆ, ಆಮ್ಯುನೇಷನ್ ಇಲಾಖೆ, ಶಸ್ತ್ರಗಳ ತಯಾರಿ, ಆ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು, ಡ್ರೋನ್ಸು, ಅಂಥ ಒಂದು ಫ್ಯಾಕ್ಟ್ರಿ, ಕಂಪನಿ, ಇಂಥವುಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ಡ್ರೈವ್ ಮಾಡ್ತಕ್ಕಂಥದ್ದು, ಗೈಡ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಕುಜ ಬುಧನ ಮನೆಗೆ ಬರ್ತಾನೆ ಮಕ್ಕಳೇ 28ಕ್ಕೆ. ಶನಿ ವಕ್ರವಾಗಿ ನೋಡ್ತಾನೆ, ಬ್ಯೂಟಿಫುಲ್ ಇಟ್ ಕೊಲಾಬರೇಟ್ಸ್. ದೆನ್ ಕುಜ 7ನೇ ಮನೆ ನೋಡ್ತಾನೆ. ಗುರು, ಸೂರ್ಯ, ಕುಜ ಫ್ಯಾಂಟಾಸ್ಟಿಕ್. ಅಸುರ ಶಕ್ತಿ ಸೂರ್ಯ, ಕುಜ, ಶನಿ ಹೆಂಗ್ ಸೇರ್ತಾರೆ ಗೊತ್ತಾ? ನೀವೇನಾದ್ರೂ ಅಂತ ಒಂದು ಟೆಕ್ನಾಲಜಿ, ಸಮಥಿಂಗ್ ಸೈಬರು, ಹ್ಯಾಕಿಂಗು, ಈ ಲೋಕಾಯುಕ್ತ ಡಿಪಾರ್ಟ್ಮೆಂಟು, ಜಡ್ಜ್ ಡಿಪಾರ್ಟ್ಮೆಂಟು, ರೈಡ್ ಡಿಪಾರ್ಟ್ಮೆಂಟು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಇಂಥವುಗಳಲ್ಲಿದ್ರೆ ನಿಮ್ಮನ್ನು ತಡೆಯೋರಿಲ್ಲ. ವಿಪರೀತ ಅಸುರ ಬಲಂ ಒಳ್ಳೆಯದಲ್ಲ, ಎಚ್ಚರಿಕೆ. ಸ್ವಲ್ಪ ಜಾಗ್ರತೆ ಆ ಥರ ಪಡಿಸ್ಬಿಡ್ತಾನೆ. ಶನಿ ವಕ್ರವಾಗಿ ಭಾಗ್ಯ ನೋಡ್ತಿರೋದ್ರಿಂದ ಸ್ವಲ್ಪ ಹಿರಿಯರ ಆರೋಗ್ಯದಲ್ಲಿ, ಮುಖ್ಯವಾಗಿ ತಂದೆಯ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡಿ. ದಾಂಪತ್ಯದಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದಾಗುತ್ತೆ. ಬಂಗಾರ, ಬೆಳ್ಳಿ, ಆಭರಣ, ಎಕ್ಸ್ಪೋರ್ಟು, ಇಂಪೋರ್ಟು, ಸರ್ಕಾರಿ ಸಂಬಂಧಿತ ಕೆಲಸಗಳು, ಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು, ಮ್ಯಾನೇಜ್ಮೆಂಟು, ಚಾರ್ಟರ್ಡ್ ಅಕೌಂಟೆನ್ಸಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಅಡ್ವೈಸರ್ಸು. ವಾವ್ ಮಿಥುನ ತುಂಬ ಚೆನ್ನಾಗಿದೆ. ಏನು ವರಿ ಮಾಡತಕ್ಕಂಥದ್ದಿಲ್ಲ. ತಂದೆ ಕಡೆ ಗಮನ ಕೊಡಿ, ತಾಯಿ ಕಡೆ ಗಮನ ಕೊಡಿ. ಪತ್ನಿಯ ತಂದೆ ತಾಯಿ, ಗಂಡನ ತಂದೆ ತಾಯಿ, ಇವರ ಕಡೆ ಗಮನ ಕೊಡೋದು. ಅವರ ಹೆಸರಿನಲ್ಲಿ ಪುಟ್ಟದಾಗಿ ಏನಾದರೂ ಒಂದು ಸೇವೆ, ಪೂಜೆ, ಸಂಕಲ್ಪ ಮಾಡಿಸ್ತಕ್ಕಂಥದ್ದು. ಮಹಾಮೃತ್ಯುಂಜಯ ಮಂತ್ರ ಜಪ, ಅವ್ರಿಗೋಸ್ಕರ ಶಿವಾಲಯದಲ್ಲಿ ಒಂದು ಸೇವೆ, ಪೂಜೆ ಮಾಡಿಸ್ತಕ್ಕಂಥದ್ದು ಮಾಡಿ. ಒಡ ಹುಟ್ಟಿದವ್ರ ಹತ್ರ ಮಧುರವಾಗಿರ್ತಕ್ಕಂಥದ್ದು ಮಾಡಿ. ಸ್ವಲ್ಪ ತುಂಟ್ರಾಗ್ತೀರಿ, ರಸಿಕತೆ ಬರುತ್ತೆ, ಆರೋಗ್ಯ ಚೇತರಿಸುತ್ತೆ. ಅಂದ ಬರುತ್ತೆ. ಗಂಡಿಗೆ ಹೆಣ್ಣಿಗೆ ಒಂದು 40 ಆಸುಪಾಸಲ್ಲಿ ಅಂದ ಬರುತ್ತೆ ಅಂದ್ರೆ ಮಿಥುನ ಲಗ್ನಕ್ಕೆ ಈಗ ಅಂದ ಬರುತ್ತೆ. ಬ್ಯೂಟಿಫುಲ್. ಒಳ್ಳೆದಾಗ್ಲಿ.